ಗೃಹಲಕ್ಷ್ಮಿಯೂ ಇಲ್ಲ, ಪೆನ್ಷನ್ ಕೂಡ ಇಲ್ಲ. 16 ಲಕ್ಷ ಜನರ ಬದುಕು ಬೀದಿಗೆ. ಪಿಂಚಣಿ ಹಣ ಬಾರದೇ ಇರಲು ಕಾರಣವೇನು ಗೊತ್ತಾ? ಈ ಕೆಲಸ ಮಾಡಿ 100% ಪಿಂಚಣಿ ಹಣ ಬರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ವಿಮಲಾ ನಾಗರಾಜ್. ಉಚಿತ ಅಂತ ಕೊಟ್ಟು ಈಗ ಇರೋದನ್ನ ಕಿತ್ಕೊಳ್ಳೋದು ಅಂದ್ರೆ ಏನರ್ಥ? ನಮ್ಮ ಕರ್ನಾಟಕದಲ್ಲಿ ಈಗ ಇಂಥದ್ದೇ ಒಂದು ದೊಡ್ಡ ಆಘಾತಕಾರಿ ಘಟನೆ ನಡೆದಿದೆ. ಒಂದ್ ಕಡೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಅಂತ ಮಹಿಳೆಯರು ಕಣ್ಣೀರು ಹಾಕ್ತಿದ್ರೆ, ಈಗ ಇದರ ಮಧ್ಯೆ ಸರ್ಕಾರ ಬಡವರಿಗೆ, ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ ಮತ್ತೊಂದು ಬಿಗ್ ಶಾಕ್ ಕೊಟ್ಟಿದೆ. ಹೌದು, ರಾಜ್ಯದಲ್ಲಿ ಬರೋಬ್ಬರಿ 16 ಲಕ್ಷ ಜನ ಪಿಂಚಣಿದಾರರ ಹಣ ನಿಂತು ಹೋಗಿದೆ. ಯಾರಿಗೆಲ್ಲ ಪೆನ್ಷನ್ ನಿಂತಿದೆ? ಸರ್ಕಾರ ಇಷ್ಟೊಂದು ಜನರ ಹಣ ನಿಲ್ಲಿಸೋಕೆ ಅಸಲಿ ಕಾರಣ ಏನು ಮಾಡಿದ್ರೆ ಪಿಂಚಣಿ ಹಣ ಮತ್ತೆ ಬರುತ್ತೆ? ಈ ಎಲ್ಲ ಮಾಹಿತಿಯನ್ನ ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿ ಪಡಿತಿದ್ರೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಉಚಿತವಾಗಿ ನೋಟಿಫಿಕೇಶನ್ ಮೂಲಕ ಮಾಹಿತಿಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಹೌದು, ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳ ಸರ್ಜರಿ ನಡುವೆ ಈಗ ಪೆನ್ಷನ್ ಪಡಿತಾ ಇದ್ದವರಿಗೆ ಸರ್ಕಾರ ದೊಡ್ಡ ಟೆನ್ಷನ್ ಕೊಟ್ಟಿದೆ. ಅಷ್ಟಕ್ಕೂ ಈ ಓಲ್ಡ್ ಏಜ್ ಪೆನ್ಷನ್ ಮೇಲೆ ಸರ್ಕಾರದ ಕಣ್ಣು ಯಾಕೆ ಬಿತ್ತು ಅನ್ನೋದೇ ಯಾರಿಗೂ ಅರ್ಥ ಆಗ್ತಿಲ್ಲ. ಯೋಚನೆ ಮಾಡಿ, ವಯಸ್ಸಾದ ವೃದ್ಧರಿಗೆ, ಗಂಡನಿಲ್ಲದೆ ಒಂಟಿಯಾಗಿರೋ ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಈ ಪಿಂಚಣಿ ಹಣನೇ ಜೀವನಾಧಾರವಾಗಿತ್ತು. ಆದರೆ ಕಳೆದ 3 ತಿಂಗಳಿನಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಹಣ ತಲುಪಿಲ್ಲ. 3 ತಿಂಗಳಿನಿಂದ ಹಣ ಬಾರದೆ ಈ ವಯಸ್ಸಾದ ಜೀವಗಳು ಕಚೇರಿಯಿಂದ ಕಚೇರಿಗೆ ಅಲಿಯುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 82.71 ಲಕ್ಷ ಪಿಂಚಣಿ ಫಲಾನುಭವಿಗಳು ಇದ್ದಾರೆ. ಇದರಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷತಾ ಮತ್ತು ಅಂಗವಿಕಲರ ಪಿಂಚಣಿ ಯೋಜನೆಗಳು ಸೇರಿವೆ. ಆದ್ರೀಗ ಸರ್ಕಾರ ಇದಕ್ಕೊಂದು ದೊಡ್ಡ ಸರ್ಜರಿ ಮಾಡಿದೆ. ಪ್ರತಿ ತಿಂಗಳು ಸರ್ಕಾರ ಇವರೆಲ್ಲರ ಪೆನ್ಷನ್ಗಾಗಿ ಸುಮಾರು 400 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇತ್ತು. ಆದರೆ ಈಗ ಈ 16 ಲಕ್ಷ ಜನರಿಗೆ ಕೊಕ್ಕೆ ಹಾಕಿ ಪ್ರತಿ ತಿಂಗಳು ಬರೋಬ್ಬರಿ 150 ಕೋಟಿ ರೂಪಾಯಿಗಳನ್ನ ಉಳಿತಾಯ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬರ್ತಿದೆ. ಅಂದ್ರೆ ಫ್ರೀ ಗ್ಯಾರಂಟಿಗಳನ್ನ ಕೊಡೋಕೆ ಇತ್ತ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಾಗಾದ್ರೆ ಸರ್ಕಾರ ಈ 16 ಲಕ್ಷ ಜನರ ಪೆನ್ಷನ್ ಅನ್ನ ಏಕಾಏಕಿ ಯಾಕೆ ನಿಲ್ಲಿಸಿದೆ? ಅದಕ್ಕೂ ಸರ್ಕಾರ ಕೆಲವು ಕಾರಣಗಳನ್ನ ಕೊಟ್ಟಿದೆ. ಆ 3 ಮುಖ್ಯ ಕಾರಣಗಳು ಯಾವುವು ಅಂತ ನಾವೀಗ ತಿಳಿಯೋಣ. ಮೊದಲನೇ ಕಾರಣ, ತಪ್ಪು ವಿಳಾಸ. ಪಿಂಚಣಿಗೆ ಅರ್ಜಿ ಸಲ್ಲಿಸುವಾಗ ನೀಡಿದ್ದ ವಿಳಾಸದಲ್ಲಿ ಈಗ ಫಲಾನುಭವಿಗಳು ವಾಸ ಇಲ್ಲದ ಕಾರಣ ವೆರಿಫಿಕೇಶನ್ ಫೇಲ್ ಆಗಿ ಸುಮಾರು 2.21 ಲಕ್ಷ ಜನರ ಪಿಂಚಣಿ ಸ್ಥಗಿತಗೊಂಡಿದೆ. ಎರಡನೇ ಕಾರಣ, ಆದಾಯ ಪ್ರಮಾಣ ಪತ್ರ ಇಲ್ಲದೆ ಇರೋದು. ಇನ್ನು ತುಂಬಾ ವರ್ಷಗಳ ಹಿಂದೆ ಪೆನ್ಷನ್ ಪಡೆದುಕೊಳ್ತಿದ್ದವರು ಸರಿಯಾದ ಆದಾಯ ಪ್ರಮಾಣ ಪತ್ರ ಸಲ್ಲಿಸದ ಕಾರಣ ಸುಮಾರು 45,853 ಜನರ ಪೆನ್ಷನ್ ನಿಂತು ಹೋಗಿದೆ. ಮೂರನೇ ಮತ್ತು ಅತಿ ದೊಡ್ಡ ಕಾರಣ, ದಾಖಲೆಗಳ ಕೊರತೆ. ಸರ್ಕಾರ ವೆರಿಫಿಕೇಶನ್ ಅಥವಾ ಪರಿಶೀಲನೆ ಮಾಡುವ ಸಮಯದಲ್ಲಿ ಸೂಕ್ತವಾದ ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸದ ಕಾರಣಕ್ಕಾಗಿ ಬರೋಬ್ಬರಿ 13,23,000ಕ್ಕೂ ಹೆಚ್ಚು ಜನರ ಪೆನ್ಷನ್ ಅನ್ನ ನಿಲ್ಲಿಸಲಾಗಿದೆ. ನಿಂತು ಹೋಗಿರುವ ವೃದ್ಧಾಪ್ಯ ವೇತನ, ವಿಧವಾ ಪಿಂಚಣಿ, ಸಂಧ್ಯಾ ಸುರಕ್ಷಾ ಅಥವಾ ಅಂಗವಿಕಲರ ಪಿಂಚಣಿಯನ್ನ ಮತ್ತೆ ಚಾಲ್ತಿ ಮಾಡಲು ತಕ್ಷಣ ಈ ಕೆಲಸ ಮಾಡಿ. ನಿಮ್ಮ ಊರಿನ ಗ್ರಾಮ 1, ಕರ್ನಾಟಕ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಅಲ್ಲಿ ನಿಮ್ಮ ಪಿಂಚಣಿ ಮಂಜೂರಾತಿ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನ ಕೊಟ್ಟು ನಿಮ್ಮ ಪಿಂಚಣಿಯ ಸದ್ಯದ ಸ್ಥಿತಿ ಏನಿದೆ ಎಂಬುದನ್ನ ಪ್ರಿಂಟ್ ತೆಗೆದುಕೊಂಡು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ. ತಾಲೂಕು ಆಫೀಸ್ಗೆ ಹೋಗುವಾಗ ಪಿಂಚಣಿ ಮಂಜೂರಾತಿ ಆದೇಶದ ಪ್ರತಿ, ಆಧಾರ್ ಕಾರ್ಡ್ ಜೆರಾಕ್ಸ್, ಇತ್ತೀಚಿನ ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಹೊಸ ಆದಾಯ ಪ್ರಮಾಣ ಪತ್ರ, ಅಂಗವಿಕಲರಾಗಿದ್ರೆ UDID ಕಾರ್ಡ್, ವಿಧವೆಯರಾಗಿದ್ರೆ ಪತಿಯ ಮರಣ ಪ್ರಮಾಣ ಪತ್ರ, ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಪಿಂಚಣಿ ಪುನರಾರಂಭದ ಅರ್ಜಿ ಸಲ್ಲಿಸಬೇಕು. ಈ ರೀತಿ ಮಾಡಿದ್ರೆ 200% ನಿಮಗೆ ಮತ್ತೆ ಪಿಂಚಣಿ ಬರುತ್ತೆ. ಹೌದು, ನೋಡಿದ್ರಲ್ಲ ಸ್ನೇಹಿತರೆ, ದಾಖಲಾತಿಗಳ ಗೊಂದಲದಿಂದಾಗಿ ಇಂದು ಲಕ್ಷಾಂತರ ಬಡವರು, ವೃದ್ಧರು ತಮಗೆ ಸಿಗಬೇಕಾದ ಹಕ್ಕಿನ ಹಣದಿಂದ ವಂಚಿತರಾಗಿದ್ದಾರೆ. ಒಂದೆಡೆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಿಲ್ಲ, ಇನ್ನೊಂದೆಡೆ ಇರೋ ಪೆನ್ಷನ್ ಕೂಡ ನಿಂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಬಡವರು ಎಲ್ಲಿಗೆ ಹೋಗಬೇಕು, ಹೇಗೆ ಬದುಕಬೇಕು? ಸರ್ಕಾರ ಈ ನಿಯಮಗಳನ್ನು ಸಡಿಲಗೊಳಿಸಿ ಅರ್ಹ ಬಡವರಿಗೆ ತಕ್ಷಣವೇ ಪಿಂಚಣಿ ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಎಲ್ಲರ ಆಶಯ. ನಿಮ್ಮ ಮನೆಯಲ್ಲೂ ಯಾರಿಗಾದ್ರೂ ವೃದ್ಧಾಪ್ಯ ವೇತನ ಅಥವಾ ವಿಧವಾ ಪಿಂಚಣಿ ನಿಂತು ಹೋಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಈ ಪ್ರಮುಖ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.